ಆಹಾರಾರ್ಥಂ ಕರ್ಮ ಕುರ್ಯಾದ ನಿಂದ್ಯಂ ಕುರ್ಯಾಧಾರಂ ಪ್ರಾಣಸಂಧಾರಣಾರ್ಥಂ ಪ್ರಾಣಂ ಸಂದೇಯ ತತ್ವವಿಜ್ಞಾನ ಹೇತೋಹೋ ತತ್ವಂ ವಿಜ್ಞೇಯಂ ಯೇನ ಭೂಯೋ ನ ಜನ್ಮಃ ಅಂತ ಒಂದು ಸುಂದರವಾಗಿರತಕ್ಕಂಥ ಸುಭಾಷಿತ ಇದೆ. ಈ ಒಂದು ಸುಭಾಷಿತ ಅನ್ನುವಂಥದ್ದು ನಮ್ಮ ಸಮಗ್ರ ಜೀವನದಲ್ಲಿ ನಾವು ಯಾಕಾಗಿ ಈ ಭೂಮಂಡಲಕ್ಕೆ ಆಗಮಿಸಿದ್ದೇವೆ. ಮನುಷ್ಯ ನೋಡಿ ಹುಡ್ತಾನೆ, ಹುಟ್ಟಿರತಕ್ಕಂಥ ಮನುಷ್ಯ ಬದುಕ್ತಾನೆ, ಬದುಕಿರತಕ್ಕಂಥ ಮನುಷ್ಯ ಸಾಯ್ತಾನೆ. ಈ ಹುಟ್ಟು ಮತ್ತು ಸಾವು ಎನ್ನುವಂಥದ್ದು ವಾಸ್ತವಿಕವಾಗಿ ನಿಶ್ಚಿತವಾಗಿರ್ತಕ್ಕಂಥದ್ದು. ಅದರ ಮಧ್ಯದಲ್ಲಿರತಕ್ಕಂತಹ ಜೀವನ ನಾನಾ ವಿಧವಾಗಿ ಮನುಷ್ಯ ಅದನ್ನು ಕಳೀತಾನೆ. ಆದರೆ ಪ್ರತಿಯೊಂದು ಜೀವಿಗೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ನಾನು ಏಕೆ ಹುಟ್ಟಿದ್ದೇನೆ ಅನ್ನುವಂಥ ಒಂದು ಪ್ರಶ್ನೆ ಮಾತ್ರ ಬಂದೇ ಬರ್ತದೆ. ಮನುಷ್ಯನ ಜೀವನದ ಹುಟ್ಟಿನ ಉದ್ದೇಶ ಏನು? ನಾವು ಹುಟ್ಟಿದಾಗಲಿಂದ ಸಾಕಷ್ಟು ರೀತಿಯಾದಂಥ ಸಾಧನೆಗಳನ್ನು ಮಾಡ್ತಾ ಹೋಗ್ತೇವೆ, ಸಂಪತ್ತುಗಳನ್ನು ಸಂಗ್ರಹ ಮಾಡ್ತಾ ಹೋಗ್ತೇವೆ, ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತೇವೆ, ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡ್ತೇವೆ. ಆದರೆ ಈ ಯಾವ ಸಾಧನೆಗಳು ಕೂಡ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಇಮಾರತ್ತುಗಳು ಕೂಡ ಅಥವಾ ತಾವು ಮಾಡಿರ್ತಕ್ಕಂಥ ಯಾವೆಲ್ಲ ಹಣ ಇದೆ, ಸಂಪಾದನೆ ಇದೆ, ಈ ಯಾವುದರಲ್ಲಿ ಒಂದು ಕಾಳನ್ನು ಕೂಡ ಆತ ತನ್ನೊಂದಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದನ್ನು ಆತ ಬಿಟ್ಟು ಹೋಗಬೇಕಾಗಿದೆ. ತಾಯಿಯ ಗರ್ಭದಿಂದ ಒಂದು ವ್ಯಕ್ತಿಯ ಉದ್ಭವ ಆಗಬೇಕಾದ್ರೆ ಅವನು ತನ್ನ ಶರೀರವನ್ನು ತೆಗೆದುಕೊಂಡು ಬಂದಿದ್ದಾದರೂ ನಮಗೆ ಕಾಣಿಸುತ್ತೆ. ಅಂದರೆ ಬರಬೇಕಾದ್ರೆ ನಾವು ನಮ್ಮ ಶರೀರವನ್ನು ತೆಗೆದುಕೊಂಡು ಬಂದಿದ್ದೇವೆ, ಹೌದು. ಆದರೆ ನಾವು ಈ ಪ್ರಾಣವನ್ನು ಅಥವಾ ಈ ದೇಹವನ್ನು ಅಥವಾ ನಮ್ಮ ಮರಣ ಅನ್ನುವಂಥದ್ರಲ್ಲಿ ಈ ಜಗತ್ತಿನಿಂದ ನಾವು ಹೊರಟು ಹೋಗುವಂಥ ಸಂದರ್ಭದಲ್ಲಿ ವಾಸ್ತವಿಕವಾಗಿ ನಾವು ಏನನ್ನೂ ಕೂಡ ತೆಗೆದುಕೊಂಡು ಹೋಗೋದಿಲ್ಲ. ನಮ್ಮ ಜೊತೆಗೆ ಬಂದಿರತಕ್ಕಂಥ ನಮ್ಮ ಶರೀರವೂ ಕೂಡ ಅದನ್ನೂ ಕೂಡ ನಾವು ಇಲ್ಲಿಯೇ ಬಿಟ್ಟು ಹೋಗಬೇಕಾಗ್ತದೆ. ಅಷ್ಟು ಅನಿಶ್ಚಿತವಾಗಿರತಕ್ಕಂಥ ಅಂದರೆ ಹಾಗಾದರೆ ಈ ಜಗತ್ತಿನಿಂದ ನಾವು ತೆಗೆದುಕೊಂಡು ಹೋಗೋದು ಏನನ್ನ, ಯಾಕಾಗಿ ಈ ಜಗತ್ತಿಗೆ ಬಂದಿದ್ದೇವೆ? ನೋಡಿ, ತನ್ನ ಇಡೀ ಜನ್ಮವನ್ನು ಆತ ಕಷ್ಟಪಟ್ಟು ಏನೆಲ್ಲ ಪ್ರಯತ್ನಗಳನ್ನು ಮಾಡಿ ಎಷ್ಟೆಲ್ಲ ತೊಂದರೆಗಳನ್ನು, ತೊಡಕುಗಳನ್ನು, ಸಮಸ್ಯೆಗಳನ್ನು ಎದುರಿಸಿ ಸಂಪತ್ತನ್ನು ಸಂಪಾದಿಸ್ತಾನೆ, ಮನೆಯನ್ನು ಕಟ್ಕೊಳ್ತಾನೆ. ಆದರೆ ಹೋಗುವಂಥ ಸಂದರ್ಭದಲ್ಲಿ ಆ ಮನೆಯ ಒಂದು ತುಣುಕನ್ನು ಸಹಿತ ಆತ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ, ನಮ್ಮ ಹೆಸರಾದರೂ ಈ ಜಗತ್ತಿನಲ್ಲಿ ಇರುತ್ತೆ ಅಂತ ನಾವು ಹೇಳೋದಾದರೆ, ಹಿಂದೆ ಸಾಕಷ್ಟು ಜನ ಮಹಾನ್ ರಾಜರುಗಳಾದರು, ಮಹಾನ್ ಸಾಧಕರಾದರು. ಅವರಲ್ಲಿ ಎಷ್ಟು ಜನರ ಹೆಸರನ್ನಾಗಲಿ ಕಥೆಯನ್ನಾಗಲಿ ನಾವು ಇವತ್ತಿನ ತನಕೂ ಸ್ಮರಣೆಯಲ್ಲಿ ಇಟ್ಟುಕೊಂಡಿದ್ದೇವೆ ಅನ್ನುವಂಥದ್ದು ಒಂದು ಪ್ರಶ್ನೆ. ನಾವು ಹಾಗಾದರೆ ಮಾಡಿರುವಂಥ ಕೀರ್ತಿ ಎನ್ನುವಂಥದ್ದು, ಗಳಿಸಿರುವಂತಹ ಹಣ, ಸಂಪಾದನೆ ಮಾಡಿರತಕ್ಕಂಥ ಮನೆ ಇತ್ಯಾದಿಗಳು ಎಲ್ಲವುಗಳನ್ನು ಕೂಡ ನಾವು ಇಲ್ಲಿ ಬಿಟ್ಟು ಹೋಗ್ತೇವೆ. ಇನ್ನು ಹೋಗಲಿ ನಮ್ಮ ಸಂಬಂಧಗಳ ಬಗ್ಗೆ ನಾವು ತೆಗೆದುಕೊಳ್ಳೋದಾದರೆ, ಸದ್ಯದ ಪರಿಸ್ಥಿತಿಯಲ್ಲಿ ಈಗ ನಾವು ನಮ್ಮ ತಾಯಿ, ತಂದೆ, ತಮ್ಮ ಬಂಧು ಬಾಂಧವರು, ಬಳಗ ಇತ್ಯಾದಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಂಬಂಧಗಳನ್ನು ಮಾಡಿಕೊಳ್ತೇವೆ. ಆದರೆ ಈ ಸಂಬಂಧಗಳು ನಮ್ಮ ಜೊತೆಗೆ ನಮ್ಮ ಈ ಜನ್ಮಕ್ಕೆ ಮಾತ್ರ ಸಂಬಂಧ ಇರತಕ್ಕಂಥದ್ದು. ಮನುಷ್ಯನ ಹುಟ್ಟಿನಿಂದ ಸಂಬಂಧಗಳು ಪ್ರಾರಂಭವಾಗಿ ಮನುಷ್ಯನ ಮರಣದಲ್ಲಿ ಆ ಸಂಬಂಧಗಳು ಮುಗಿದು ಬಿಟ್ಟಿರ್ತವೆ. ಅವನ್ನು ಕೂಡ ನಾವು ಇಲ್ಲಿ ಬಿಟ್ಟು ಹೋಗಬೇಕು. ಅದಕ್ಕಾಗಿ ಹಾಗಾದರೆ ಮನುಷ್ಯನ ಬದುಕಿನ ಅರ್ಥ ಏನು? ಹಾಗಾದರೆ ನಾವು ಸಂಬಂಧಕ್ಕಾಗಿ ಬದುಕ್ತಾ ಇದ್ದೇವೆಯೇ, ಕೀರ್ತಿಗಾಗಿ ಬದುಕ್ತಾ ಇದ್ದೇವೆ, ಅಥವಾ ಹಣಕ್ಕಾಗಿ ಬದುಕ್ತಾ ಇದ್ದೇವೆ, ಅಥವಾ ಯಾವುದಕ್ಕಾಗಿ? ಏನು ನಮ್ಮ ಜೀವನದ ಉದ್ದೇಶ ಏನು? ಏನನ್ನು ಸಾಧಿಸಲಿಕ್ಕಾಗಿ ಈ ಮನುಷ್ಯ ಬಂದಿದ್ದಾನೆ? ನೋಡಿ, ಮನುಷ್ಯನ ಜನ್ಮ ಜೀವನ ಅನ್ನುವಂಥದ್ದು ಅತ್ಯಂತ ಅನಿಶ್ಚಿತವಾಗಿರ್ತಕ್ಕಂಥದ್ದು. ಯಾವ ಕ್ಷಣಕ್ಕೆ ಒಬ್ಬ ಮನುಷ್ಯನ ಪ್ರಾಣ ಪಕ್ಷಿ ಹಾರಿ ಹೋಗ್ತದೆ ಅನ್ನುವಂಥದ್ದು ವಾಸ್ತವಿಕವಾಗಿ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯ.
ಈ ಪ್ರಾಣ ಪಕ್ಷಿ ಎನ್ನುವಂಥದ್ದು ಹಾರೋಗುತ್ತೆ. ಅರ್ಥಾತ್ ನಾವು ಈ ಜಗತ್ತಿನಿಂದ ಹೊರಟು ಹೋಗಬೇಕಾಗಿದೆ. ಈ ಜಗತ್ತಿಗೆ ಒಂದು ಕ್ಷಣ, ಒಂದು ಸಮಯದ ಒಂದು ಪರಿಮಿತಿಯಲ್ಲಿ ನಾವು ಈ ಜಗತ್ತಿನೊಂದಿಗೆ ಒಂದು ಸಂಬಂಧವನ್ನು ಪರಿಕಲ್ಪನೆ ಮಾಡಿಕೊಂಡಿರ್ತೇವೆ. ಈ ಪರಿಕಲ್ಪನೆ ಮಾಡಿಕೊಂಡಿರ್ತಕ್ಕಂತಹ ಈ ಸಂಬಂಧ ಅನ್ನುವಂಥದ್ದು, ಈ ಸಂಬಂಧದಲ್ಲಿ ವಾಸ್ತವಿಕವಾಗಿ ನಾವು ತೆಗೆದುಕೊಂಡು ಹೋಗೋದು ಏನನ್ನ? ಹಾಗಾದರೆ ಯಾಕಾಗಿ ನಾವು ಹುಟ್ಟಿದ್ದೇವೆ? ವಿಚಾರ ಮಾಡಬೇಕಾದಂಥ ವಿಷಯ. ಅದಕ್ಕಾಗೇ ಹಿಂದಿನ ಋಷಿಗಳು, ಮುನಿಗಳು, ಸಾಧುಗಳು, ಸಂತರು, ಸನ್ಯಾಸಿಗಳು, ಜ್ಞಾನಿಗಳು, ತತ್ವಜ್ಞಾನಿಗಳು ಇವರೆಲ್ಲ ಈ ಪ್ರಶ್ನೆಯನ್ನೇ, ನಮ್ಮ ಬದುಕಿನ ಮೂಲ ಉದ್ದೇಶ ಏನು, ನಾವು ಯಾಕಾಗಿ ಈ ಜಗತ್ತಿನಲ್ಲಿ ಬದುಕಬೇಕಾಗಿದೆ, ಇದೊಂದು ದೊಡ್ಡದಾದಂಥ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂತಹ ಪ್ರಕ್ರಿಯೆಯೇ ಇವತ್ತು ಮಹಾನ್ ತತ್ವಜ್ಞಾನವಾಗಿ, ತತ್ವಶಾಸ್ತ್ರವಾಗಿ ಹೊರಹೊಮ್ಮಿದೆ. ಮನುಷ್ಯನ ಬದುಕಿನ ಮೂಲ ಉದ್ದೇಶ ಏನು? ಆ ಪ್ರಪಂಚದಿಂದ ಆತ ತೆಗೆದುಕೊಂಡು ಹೋಗೋದು ಯಾವುದನ್ನು, ಏನನ್ನು? ಅದಕ್ಕಾಗಿ ಈ ಒಂದು ಸುಭಾಷಿತ, ಇದರಲ್ಲಿ ಸ್ಪಷ್ಟವಾಗಿ ಇಡೀ ಮನುಷ್ಯನ ಜನ್ಮದ ರೀತಿ ನೀತಿಗಳನ್ನು ಅಥವಾ ಮನುಷ್ಯನ ಉದ್ದೇಶವನ್ನು ಅತ್ಯಂತ ಸುಂದರವಾಗಿ ಈ ಸುಭಾಷಿತ ಹೇಳುತ್ತೆ. ಆಹಾರಾರ್ಥಂ ಕರ್ಮ ಕುರ್ಯಾದ ನಿಂದ್ಯಂ. ಅನಿಂದ್ಯವಾಗಿರ್ತಕ್ಕಂಥ ಕರ್ಮವನ್ನು ನಾವು ಯಾಕಾಗಿ ಮಾಡ್ತಾ ಇದ್ದೇವೆ ಅಂತಂದರೆ ಕೇವಲ ಆಹಾರ ಸಂಗ್ರಹಕ್ಕಾಗಿ ನಾವು ಆಚರಿಸ್ತಾ ಇದ್ದೇವೆ. ಆಹಾರಾರ್ಥಂ ಕರ್ಮ ಕುರ್ಯಾದ ನಿಂದ್ಯಂ. ಆಹಾರವನ್ನು ಸ್ವೀಕಾರ ಮಾಡಬೇಕು, ಅದಕ್ಕಾಗಿ ನಾವು ಕರ್ಮವನ್ನು ಆಚರಿಸಬೇಕು, ಉದ್ಯೋಗವನ್ನು ಮಾಡಬೇಕಾಗಿದೆ. ಉದ್ಯೋಗವನ್ನು ಮಾಡೋದರಿಂದ ನಮಗೆ ಸಿಗುವಂಥದ್ದು ಆಹಾರ. ಆಹಾರ ಯಾಕೆ ಬೇಕಪ್ಪ ಅಂತಂದರೆ ನೀನು ನಿನ್ನ ಈ ದೇಹವನ್ನು ಧಾರಣೆ ಮಾಡಿಕೊಂಡು ಇರಬೇಕಾಗಿದೆ. ಅದಕ್ಕಾಗಿ ನೀನು ಆಹಾರವನ್ನು ಸ್ವೀಕರಿಸಬೇಕಾಗಿದೆ. ಅದಕ್ಕಾಗಿ ನೀನು ಕರ್ಮವನ್ನು ಆಚರಿಸಬೇಕಾಗಿದೆ. ಆದರೆ ಕರ್ಮಾಚರಣೆಯೇ ನಿನ್ನ ಜೀವನದ ಮೂಲ ಉದ್ದೇಶ ಅನ್ನುವಂಥದ್ದು ಅಲ್ಲ ಅಂತ. ಆಹಾರಾರ್ಥಂ ಕರ್ಮ ಕುರ್ಯಾದ ನಿಂದ್ಯಂ ಕುರ್ಯಾದ ಆಹಾರಂ ಪ್ರಾಣ ಸಂಧಾರಣಾರ್ಥಂ. ಆಹಾರವನ್ನು ಸ್ವೀಕರಿಸಿ ನೀನು ಏನು ಮಾಡಬೇಕಾಗಿದೆ ಅಂತಂದರೆ ಇಲ್ಲಿ ನಿನ್ನ ಪ್ರಾಣವನ್ನು ನೀನು ಇಟ್ಟುಕೊಳ್ಬೇಕಾಗಿದೆ. ಪ್ರಾಣ ಸಂಧಾರಣಾರ್ಥಂ ಕುರ್ಯಾದಾಹಾರಂ ಪ್ರಾಣ ಸಂಧಾರಣಾರ್ಥಂ ಪ್ರಾಣಂ ಸಂದೇಯ ತತ್ವವಿಜ್ಞಾನ ಹೇತು. ನೀನು ಹಾಗಾದರೆ ಈ ಜಗತ್ತಿನಲ್ಲಿ ಇಷ್ಟೆಲ್ಲ ಪ್ರಯತ್ನವನ್ನು ಪಟ್ಟು ಆಹಾರ ಸಂಗ್ರಹವನ್ನು ಮಾಡಿ, ಆ ಆಹಾರ ಸಂಗ್ರಹ ಮಾಡಲಿಕ್ಕಾಗಿ ನಾನಾ ವಿಧವಾದಂಥ ಉದ್ಯೋಗಗಳಲ್ಲಿ ನೀನು ನಿರತನಾಗಿ ನೀನು ಏನು ಪ್ರಾಣವನ್ನು ರಕ್ಷಣೆ ಮಾಡಿ ಇಟ್ಕೊಂಡಿದ್ದೀಯಾ, ಈ ಪ್ರಾಣವನ್ನು ಯಾಕೆ ರಕ್ಷಣೆ ಮಾಡಿ ಇಟ್ಕೊಳ್ಬೇಕು? ಒಂದಲ್ಲ ಒಂದು ಕ್ಷಣದಲ್ಲಿ ಅದು ಹಾರಿ ಹೋಗುವಂಥದ್ದಲ್ವೇ? ಮನುಷ್ಯ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ತನ್ನ ಪ್ರಾಣವನ್ನು ಇಟ್ಟುಕೊಂಡು ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಷಣದಲ್ಲಿ, ಯಾವುದೋ ಒಂದು ಸಂದರ್ಭದಲ್ಲಿ ಆತ ತನ್ನ ಈ ಜೀವನವನ್ನು, ತನ್ನ ಈ ದೇಹವನ್ನು ಆತ ಪರಿಸಮಾಪ್ತಿಗೊಳಿಸಬೇಕಾಗತ್ತೆ. ಪ್ರಾಣ ಸಂಧಾರಣಾರ್ಥಂ ನಾವು ಪ್ರಾಣವನ್ನು ಇಟ್ಕೊಳ್ಳಿಕ್ಕಾಗಿ ಆಹಾರವನ್ನು ಸೇವನೆ ಮಾಡಬೇಕು. ಆಹಾರ ಸೇವನೆ ಮಾಡಲಿಕ್ಕಾಗಿ ನಾವು ಕರ್ಮಗಳನ್ನು ಆಚರಿಸಬೇಕು. ಕರ್ಮಗಳನ್ನು ಆಚರಿಸಿ ಆಹಾರವನ್ನು ಸಂಪಾದಿಸಿ ಆಹಾರದ ಮುಖಾಂತರವಾಗಿ ನಾವು ಈ ಒಂದು ಮನುಷ್ಯ ದೇಹವನ್ನು ಪರಿಪಾಲನೆ ಮಾಡ್ತೇವೆ. ಪರಿಪಾಲನೆ ಯಾಕೆ ಮಾಡ್ತೀವಿ ಅಂತಂದರೆ ತತ್ವವಿಜ್ಞಾನ ಹೇತೋಹೋ. ನೀನು ತತ್ವವಿಜ್ಞಾನವನ್ನು ತಿಳಿದುಕೊಳ್ಳಬೇಕಾಗಿದೆ. ನೀನು ಈ ಜಗತ್ತಿಗೆ ಯಾಕೆ ಬಂದಿದ್ದೀಯಾ, ಈ ಜಗತ್ತಿನಲ್ಲಿ ಯಾಕೆ ಉಳಿತಾ ಇದ್ದೀಯಾ, ಯಾಕೆ ಈ ಜಗತ್ತಿನಿಂದ ನೀನು ಮತ್ತೆ ಹೊರಟು ಹೋಗ್ತೀಯಾ, ಈ ನಿನ್ನ ಬರುವಿಕೆ ಮತ್ತು ಹೋಗುವಿಕೆಯ ನಡುವೆ ಇರತಕ್ಕಂಥ ಈ ಜೀವನಕ್ಕಿರುವ ಮೌಲ್ಯ ಏನು, ಈ ಜೀವನದಲ್ಲಿ ನೀನು ಸಾಧಿಸಬೇಕಾಗಿದ್ದದ್ದು ಏನಿದೆ. ನೀನು ಯಾವುದೇ ಬಾಹ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಸಾಧಿಸಿದರೂ ಕೂಡ ಅವುಗಳನ್ನೆಲ್ಲವನ್ನು ನೀನು ಬಿಟ್ಟು ಹೋಗ್ತೀಯ. ಸಂಬಂಧಗಳನ್ನು ಬಿಟ್ಟು ಹೋಗ್ತೀಯ, ಹಣವನ್ನು ಬಿಟ್ಟು ಹೋಗ್ತೀಯ, ಕೀರ್ತಿಯನ್ನು ಬಿಟ್ಟು ಹೋಗ್ತೀಯ. ನೀನು ಕಟ್ಟಿರತಕ್ಕಂಥ ಮಹಾನ್ ಆಗಿರ್ತಕ್ಕಂಥ ಯಾವೆಲ್ಲ ರೀತಿಯಾದಂತಹ ಈ ಇಮಾರತ್ತುಗಳಿದೆ, ನಿನ್ನ ಜೀವನ ಇದೆ, ಕಾರಿದೆ, ಬಂಗ್ಲೆ ಇದೆ, ಅದಿದೆ, ಇದಿದೆ, 108 ಇದೆ, ಎಲ್ಲವನ್ನ ನೀನು ಬಿಟ್ಟು ಹೋಗಬೇಕಾಗಿದೆ. ಹಾಗಾದರೆ ಈ ಜೀವನದಲ್ಲಿ ನಾನು ಸಾಧಿಸಬೇಕಾದದ್ದು ವಾಸ್ತವಿಕವಾಗಿ ಏನಿದೆ? ತತ್ವವಿಜ್ಞಾನ ಹೇತೋ. ನೀನು ತತ್ವವಿಜ್ಞಾನವನ್ನು ಸಾಧಿಸಬೇಕಾಗಿದೆ. ಈ ಮನುಷ್ಯ ಜನ್ಮವನ್ನು ನಿನಗೆ ಭಗವಂತ ಕೊಟ್ಟಿದ್ದು ಯಾಕೆ ಅಂತಂದರೆ ತತ್ವವಿಜ್ಞಾನವನ್ನು ತಿಳಿದುಕೊಳ್ಳಿಕ್ಕೆ ಅಂತ. ಯಾವ ಪ್ರಾಣಿಗೂ ಕೂಡ ವಿವೇಚನಾ ಶಕ್ತಿ ಎನ್ನುವಂಥದ್ದಿಲ್ಲ. ಆದರೆ ಮನುಷ್ಯನಲ್ಲಿ ಮಾತ್ರ ವಿವೇಚನಾ ಶಕ್ತಿ ಎನ್ನುವಂಥದ್ದು, ಬುದ್ಧಿಶಕ್ತಿ ಎನ್ನುವಂಥದ್ದು, ವೈಚಾರಿಕವಾದಂಥ ಶಕ್ತಿ ಎನ್ನುವಂಥದ್ದನ್ನು ಭಗವಂತ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ಯಾಕೆ ಅಂತಂದರೆ ತಾನು ಪರಿಕಲ್ಪನೆ ಮಾಡಿರತಕ್ಕಂಥ ಈ ಜನನ ಮತ್ತು ಮರಣ ಎನ್ನುವಂಥ ಮಹಾನ್ ಚಕ್ರದಿಂದ ಒಂದು ವೇಳೆ ನೀನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿದ್ದರೆ ಈ ಮನುಷ್ಯ ಜನ್ಮದಲ್ಲಿ ನೀನು ತಪ್ಪಿಸಿಕೊಳ್ಳಬಹುದು ಅನ್ನುವಂಥ ಕಾರಣಕ್ಕಾಗಿ ನಿನಗೆ ಈ ಒಂದು ರೀತಿಯಾದಂತಹ ಬುದ್ಧಿಶಕ್ತಿಯನ್ನು ಕೊಟ್ಟಿರತಕ್ಕಂಥದ್ದು. ಮನುಷ್ಯನ ಜನ್ಮವನ್ನು ಹಾಗಾದರೆ ನಾವು ಸಾರ್ಥಕ ಮಾಡಿಕೊಳ್ಬೇಕು ಅಂತಂದರೆ ತತ್ವವಿಜ್ಞಾನದ ಕಡೆಗೆ ಹೋಗಲೇಬೇಕು. ಯಾಕೆ? ಮನುಷ್ಯ ಜನ್ಮದ ಮೂಲ ಉದ್ದೇಶವೇ ತತ್ವವಿಜ್ಞಾನವಾಗಿದೆ.
ಯಾವುದೇ ಬೇರೆ ಪ್ರಾಣಿಗಳು ಆತ್ಮದ ಬಗ್ಗೆ ವಿಚಾರ ಮಾಡುವ ಶಕ್ತಿಯನ್ನು ಹೊಂದಿಲ್ಲ. ಅವುಗಳಿಗೆ ಹುಟ್ಟು ಅಂದರೆ ಏನು ಗೊತ್ತಾಗ್ತಾ ಇಲ್ಲ, ಬದುಕು ಅಂದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ, ಸಾವು ಅಂದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಮನುಷ್ಯನಿಗೆ ಮಾತ್ರ ಇವನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ಬದುಕುವಂತಹ ಒಂದು ಬುದ್ಧಿಶಕ್ತಿ ಇದೆ, ಮನಸ್ಥಿತಿ ಇದೆ. ಹಾಗಾಗಿ ಭಗವಂತ ಒಂದು ಅವಕಾಶವನ್ನು ನಿನಗೆ ಏನು ಕೊಟ್ಟಿದ್ದಾನೆ ಮನುಷ್ಯ ಜನ್ಮದಲ್ಲಿ ಅಂತಂದರೆ ತತ್ವವಿಜ್ಞಾನ ಹೇತೋ. ತತ್ವವಿಜ್ಞಾನವನ್ನು ನೀನು ತಿಳಿದುಕೊಳ್ಳಬೇಕಾಗಿದೆ. ಇದು ಮಾತ್ರ ಈ ಮನುಷ್ಯ ಜನ್ಮದ ಮೂಲ ಉದ್ದೇಶವಾಗಿರುತ್ತೆ. ತತ್ವಂ ವಿಜ್ಞೇಯಂ. ಹಾಗಾದರೆ ತತ್ವವಿಜ್ಞಾನವನ್ನು ನಾವು ಯಾಕೆ ಅಷ್ಟೆಲ್ಲ ಪ್ರಯತ್ನಪಟ್ಟು ತಿಳ್ಕೊಳ್ಬೇಕು ಅಂತಂದರೆ, ತತ್ವಂ ವಿಜ್ಞೇಯಂ ಏನ ಭೂಯೋ ನ ಜನ್ಮಃ. ಈ ಜಗತ್ತಿನಲ್ಲಿ ಅವನಿಗೆ ಜನ್ಮವೇ ಆಗೋದಿಲ್ಲ. ಯಾವ ವ್ಯಕ್ತಿ ತನ್ನ ತತ್ವವಿಜ್ಞಾನವನ್ನು ತಿಳ್ಕೊಳ್ತಾನೋ, ತತ್ವಶಾಸ್ತ್ರವನ್ನು ತಿಳ್ಕೊಳ್ತಾನೋ, ಅರ್ಥಾತ್ ತಾನು ಯಾಕೆ ಹುಟ್ಟಿದ್ದೇನೆ, ತನ್ನ ಜೀವನದ ಮೂಲ ಉದ್ದೇಶ ಏನು ಎನ್ನುವುದನ್ನು ತಿಳ್ಕೊಂಡು ಬಿಡ್ತಾನೋ, ಅವನಿಗೆ ಏನ ಭೂಯೋ ನ ಜನ್ಮ, ಅವನಿಗೆ ಜನ್ಮವೇ ಆಗೋದಿಲ್ಲ. ಯಾವಾಗ ಜನ್ಮ ಆಗೋದಿಲ್ಲ ಆವಾಗ ಬದುಕಿಲ್ಲ, ಬದುಕು ಯಾವಾಗಿಲ್ಲ ಆವಾಗ ನೀನು ಈ ಸಮಾಜದಲ್ಲಿ ಈ ಜಗತ್ತಿನಲ್ಲಿ ಬಂದು ತೊಳಲಾಡುವಂತಹ ಪರಿಸ್ಥಿತಿ ಇಲ್ಲ. ಯಾವಾಗ ನಿನಗೆ ಬದುಕಿಲ್ಲ, ಯಾವಾಗ ನಿನಗೆ ಜನ್ಮವಿಲ್ಲ, ಆವಾಗ ನಿನಗೆ ಮೃತ್ಯು ಅನ್ನುವಂಥದ್ದಿಲ್ಲ. ಸಮಸ್ತವಾಗಿರತಕ್ಕಂಥ ಯಾವೆಲ್ಲ ರೀತಿಯಾದಂತಹ ಸಮಸ್ಯೆಗಳಿದ್ದಾವೆ ಆ ಎಲ್ಲ ಸಮಸ್ಯೆಗಳು ವಾಸ್ತವಿಕವಾಗಿ ಉದ್ಭವವಾಗ್ತಾ ಇರುವುದು ನಿನ್ನ ಜನ್ಮದಿಂದ. ನೀನು ಹುಟ್ಟಿದ್ದೀಯಾ ಅನ್ನೋದರಿಂದ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಹುಟ್ಟಿದ ಕೂಡಲೇ ಉಸಿರಾಡಬೇಕು ಅನ್ನುವಂಥ ಸಮಸ್ಯೆ, ಉಸಿರಾಡದ ನಂತರದಲ್ಲಿ ಹೊಟ್ಟೆಗೆ ಏನಾದರೂ ಹಾಕಬೇಕು ಅನ್ನುವಂಥ ಸಮಸ್ಯೆ, ಆಮೇಲೆ ಹೊಟ್ಟೆಪಾಡಿಗಾಗಿ ನಾವು ನಾನಾ ವಿಧವಾದಂಥ ಕೆಲಸಗಳನ್ನು ನಮ್ಮ ಮನಸ್ಸಿಗೆ ಅದು ಆನಂದವನ್ನು ಕೊಡ್ತಾ ಇರಲಿ ಕೊಡದೇ ಇರಲಿ, ಯಾವುದೇ ರೀತಿಯಲ್ಲಿ ಒಟ್ಟಿನಲ್ಲಿ ನೀನು ಏನು ಮಾಡಬೇಕಾಗಿದೆ, ಕೆಲಸವನ್ನು ಮಾಡಲೇಬೇಕಾಗಿದೆ. ಈ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಆತುರದಲ್ಲಿ ನೀನು ಏನು ಮಾಡ್ತಾ ಇದ್ದೀಯಾ ಅಂತಂದರೆ ನಿನ್ನ ಜೀವನವನ್ನು ವ್ಯರ್ಥವಾಗಿ ಕಳೀತಾ ಇದ್ದೀಯಾ. ಹಾಗಾಗಿ ತತ್ವವಿಜ್ಞಾನ ಹೇತು, ಮನುಷ್ಯನ ಬದುಕು ಸಾರ್ಥಕವಾಗಬೇಕು ಅಂತಂದರೆ ಆತ ತತ್ವವಿಜ್ಞಾನದ ಕಡೆಗೆ ತಿರುಗಲೇಬೇಕಾಗತ್ತೆ. ತತ್ವವಿಜ್ಞಾನ ಹೇತು ತತ್ವಂ ವಿಜ್ಞೇಯಂ ಏನ ಭೂಯೋ ನ ಜನ್ಮಃ. ಯಾವನು ತತ್ವಶಾಸ್ತ್ರವನ್ನು ತಿಳ್ಕೊಳ್ತಾನೆ, ತತ್ವವನ್ನು ತಿಳ್ಕೊಳ್ತಾನೆ, ನನ್ನ ಜನ್ಮ, ತನ್ನ ಬದುಕು, ತನ್ನ ಮೃತ್ಯು ಇವು ಯಾಕೆ ಆಗ್ತಾ ಇದೆ ಅನ್ನೋದನ್ನು ಯಾವಾಗ ಯಾವ ವ್ಯಕ್ತಿ ತಿಳ್ಕೊಳ್ತಾನೆ, ಅವನು ತನ್ನ ಸ್ವರೂಪವನ್ನು ತಿಳಿದುಕೊಂಡು ಅಲ್ಲಿಂದ ಆತ ಮೋಕ್ಷವನ್ನು ಪಡೀತಾನೆ. ಮೋಕ್ಷವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗೆ ವಾಸ್ತವಿಕವಾಗಿ ಮತ್ತೆ ಜನ್ಮ ಇಲ್ಲ ಅನ್ನುವಂಥದ್ದು. ಜನ್ಮವಿಲ್ಲ ಎಂದಾಗ ಯಾವ ಸಮಸ್ಯೆಯೂ ಕೂಡ ಇಲ್ಲ. ಹಾಗಾಗಿ ಈ ಒಂದು ಸುಭಾಷಿತ ಬಹಳ ಸುಂದರವಾಗಿ ಕೇವಲ ನಾಲ್ಕೇ ನಾಲ್ಕು ಪಾದಗಳಲ್ಲಿ, ನಾಲ್ಕೇ ನಾಲ್ಕು ವಾಕ್ಯಗಳಲ್ಲಿ ಇಡೀ ಸಮಗ್ರವಾಗಿರ್ತಕ್ಕಂಥ ಮನುಷ್ಯನ ಜೀವನಕ್ಕೆ ಒಂದು ದಿಗ್ದರ್ಶನವನ್ನು ಮಾಡುವಂಥ ಅದ್ಭುತವಾದಂಥ ಒಂದು ಸುಭಾಷಿತವಾಗಿ ಇದು ನಿರೂಪಿತವಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಆಹಾರಾರ್ಥಂ ಕರ್ಮ ಕುರ್ಯಾದ ನಿಂಜಂ ಕುರ್ಯಾದಹಾರಂ ಪ್ರಾಣ ಸಂಧಾರಣಾರ್ಥಂ ಪ್ರಾಣಂ ಸಂದೇಯ ತತ್ವವಿಜ್ಞಾನ ಹೇತೋ ತತ್ವಂ ವಿಜ್ಞೇಯಂ ಏನ ಭೂಯೋ ನ ಜನ್ಮಃ ಅಂತ. ಓಂ ತತ್ಸತ್.